ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟಿಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗ್ತಿರೋ ಬೆಂಗಳೂರಿನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಆಘಾತಕಾರಿ ಮಾಹಿತಿಗಳು ಹೊರಬರ್ತಿವೆ. ಕಾರ್ಯಕ್ರಮ ನಡೆಸೋಕೆ ಪೊಲೀಸ್ ಇಲಾಖೆ ಸಜ್ಜಾಗಿರ್ಲಿಲ್ಲ. ಈ ಕಾರ್ಯಕ್ರಮ ಮಾಡೋಕೆ ಪೊಲೀಸರು ಬೇಡ ಅಂದಿದ್ರು ಅಂತ ಗೊತ್ತಾಗಿದೆ. ಬುಧವಾರದ ಬದಲು ಜೂನ್ 8ಕ್ಕೆ ಕಾರ್ಯಕ್ರಮ ಆಯೋಜನೆಗೆ ಪೊಲೀಸರು ಮುಂದಾಗಿದ್ರು. ಗೆಲುವಿಗೆ ಕರ್ನಾಟಕದಲ್ಲಿ ಯಾವ ರೀತಿ ಸಂಭ್ರಮ ವ್ಯಕ್ತವಾಗ್ತಿತ್ತು ಅನ್ನೋದು ಪೊಲೀಸ್ ಇಲಾಖೆಗೆ ಗೊತ್ತಿತ್ತು. ಅದಕ್ಕಾಗಿಯೇ ತಕ್ಷಣಕ್ಕೆ ಕಾರ್ಯಕ್ರಮ ಮಾಡೋಕೆ ಪೊಲೀಸರು ಅನುಮತಿ ನೀಡೋಕೆ ಹಿಂದೇಟು ಹಾಕಿದ್ರು. ಆದ್ರೆ ಮೇಲಿನಿಂದ ಒತ್ತಡ ಬಂದ ಹಿನ್ನೆಲೆ ತರಾತುರಿಯಲ್ಲಿ ಈ ಪೊಲೀಸರು ಸೇವೆಗೆ ಬಂದ್ರು. ಹಾಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಉಚಿತ ಟಿಕೆಟ್ ಇದೆ ಅನ್ನೋದು ದುರಂತಕ್ಕೆ ಕಾರಣವಾಯಿತು ಅಂತ ಹೇಳಲಾಗ್ತಿದೆ. ವಿಧಾನಸೌಧ ಕಾರ್ಯಕ್ರಮ, ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾರ್ಯಕ್ರಮ ಮತ್ತು ಆರ್ಸಿಬಿ ಆಟಗಾರರನ್ನ ವಿಮಾನ ನಿಲ್ದಾಣದಿಂದ ಕರೆತರೋದು, ಹೀಗೆ 3 ಜವಾಬ್ದಾರಿ ಇರೋದ್ರಿಂದ ಪೊಲೀಸ್ ಇಲಾಖೆ ಅನುಮತಿ ನೀಡಿರಲಿಲ್ಲ ಎನ್ನಲಾಗ್ತಿದೆ. ಈ ಮಧ್ಯೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮೊದಲನೇ ಆರೋಪಿಯಾಗಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮತ್ತು 2ನೇ ಆರೋಪಿಯಾಗಿ ಡಿಎನ್ಎ ಈವೆಂಟ್ ಮ್ಯಾನೇಜ್ಮೆಂಟ್ ಮತ್ತು 3ನೇ ಆರೋಪಿಯಾಗಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಅಂದಹಾಗೆ ಇದಕ್ಕೂ ಮೊದಲು ಪೊಲೀಸ್ ಇಲಾಖೆ ಅಸಹಜ ಸಾವು ಅಂತ ಕೇಸ್ ದಾಖಲಿಸಿಕೊಂಡಿತ್ತು. ಇದೀಗ ಎಫ್ಐಆರ್ ದಾಖಲಿಸಿಕೊಂಡಿದೆ. ಇನ್ನು ಆರ್ಸಿಬಿ ವಿಕ್ಟರಿ ಡೇ ಪೆರೇಡ್ನ ಉಚಿತ ಪ್ರವೇಶ ಪೋಸ್ಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿತ್ತು. ಇದು ಕೂಡ ಈ ದುರಂತಕ್ಕೆ ಕಾರಣವಾಗಿದೆ ಎನ್ನಲಾಗ್ತಿದೆ. ಇತ್ತ ಘಟನೆ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ಹಾಗೂ ವಿಧಾನಸೌಧದ ಆವರಣದಲ್ಲಿ ಕನಿಷ್ಠ 8 ಲಕ್ಷ ಜನ ಸೇರಿದ್ರು ಅಂತ ರಾಜ್ಯದ ಗೃಹ ಮಂತ್ರಿ ಜಿ. ಪರಮೇಶ್ವರ್ ಹೇಳಿದ್ದಾರೆ. ಅಲ್ಲದೆ ಬೆಂಗಳೂರಿನಲ್ಲಿ ಕ್ರಿಕೆಟ್ಗಾಗಿ ಇಷ್ಟೊಂದು ಜನರು ಸೇರಿದ ಉದಾಹರಣೆ ಇದಕ್ಕಿಂತ ಮೊದಲು ಇರಲಿಲ್ಲ. ಅದು ಚೆನ್ನಾಗಿ ನಡೆದಿದ್ರೆ ದಾಖಲೆ ಆಗ್ತಿತ್ತು. ಕಾಲ್ತುಳಿತಕ್ಕೆ ಕಾರಣ ಏನು ಅಂತ ಪತ್ತೆ ಮಾಡ್ತೀವಿ. ಘಟನೆ ಕುರಿತು ಆರ್ಸಿಬಿ ಹಾಗೂ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಕೆಸಿಎ ಜೊತೆ ಮಾತನಾಡಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಈ ಕಾಲ್ತುಳಿತ ಉಂಟಾಗಿ 11 ಜನ ಸಾವನ್ನಪ್ಪಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬೃಹತ್ ಕಾರ್ಯಕ್ರಮಗಳಿಗೆ, ಸಭೆ ಸಮಾರಂಭಗಳಿಗೆ ಹೊಸ ಎಸ್ಒಪಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ರಚಿಸೋದಾಗಿ ಇದೇ ಜಿ. ಪರಮೇಶ್ವರ್ ಹೇಳಿದ್ದಾರೆ. ಈ ಮೂಲಕ ಯಾವುದೇ ಬೃಹತ್ ಕಾರ್ಯಕ್ರಮಗಳು, ಸಭೆಗಳು ಮತ್ತು ಆಚರಣೆಗಳು ಪೊಲೀಸ್ ಇಲಾಖೆ ನಿರ್ದೇಶನಗಳ ಚೌಕಟ್ಟಿನೊಳಗೆ ನಡೆಸಬೇಕು ಅಂತ ಸೂಚನೆ ನೀಡುವುದಾಗಿ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಿಸಿಕೊಂಡಿತ್ತು. ಈಗ ಇದರ ವಿಚಾರಣೆ ನಡೆಸಲಾಗಿದ್ದು, ಕೋರ್ಟ್ ರಾಜ್ಯ ಸರ್ಕಾರವನ್ನ ತರಾಟೆಗೆ ತಗೊಂಡಿದೆ. ಇಂಥ ಘಟನೆ ತಡೆಗೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇರಬೇಕಿತ್ತು. ವೈದ್ಯಕೀಯ ಸಿಬ್ಬಂದಿ ಸೂಕ್ತ ಸಿದ್ಧತೆ, ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕಿತ್ತು. ಇಂಥ ಮಾರ್ಗಸೂಚಿ ಏನಾದರೂ ಪಾಲಿಸಿದ್ದೀರಾ ಅಂತ ಸರ್ಕಾರಕ್ಕೆ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ವಿ. ಕಾಮೇಶ್ವರ ರಾವ್ ಪ್ರಶ್ನೆ ಕೇಳಿದ್ದಾರೆ. ಅಲ್ಲದೆ ಘಟನೆ ಬಗ್ಗೆ ಸಂಪೂರ್ಣ ವರದಿ ನೀಡುವಂತೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ನೀಡಿ ಮುಂದಿನ ವಿಚಾರಣೆನ ಜೂನ್ 10ಕ್ಕೆ ನಿಗದಿಪಡಿಸಿದ್ದಾರೆ. ಇನ್ನು ಈ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಈವೆಂಟ್ಗೆ ಕ್ರೀಡಾಂಗಣದಲ್ಲಿ ನಗರ ಪೊಲೀಸ್ ಆಯುಕ್ತರು, ಡಿಸಿಪಿಗಳು ಮತ್ತು ಎಸಿಪಿಗಳು ಸೇರಿದಂತೆ ಬರೀ 1,000 ಪೊಲೀಸರನ್ನು ನಿಯೋಜಿಸಲಾಗಿತ್ತು ಅಂತ ಸರ್ಕಾರ ಕೋರ್ಟ್ ಮುಂದೆ ಹೇಳಿದೆ. ಅಂದಹಾಗೆ ಬುಧವಾರವಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ 5,000 ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು ಅಂತ ಹೇಳಿದ್ರು. ಆದ್ರೀಗ ಸರ್ಕಾರ ಕೋರ್ಟ್ ಮುಂದೆ 1,000 ಅಂತ ಒಪ್ಕೊಂಡಿದೆ. ಇನ್ನೊಂದ್ ಕಡೆ ಈ ಘಟನೆ ಬಗ್ಗೆ ಮಾತನಾಡುವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣೀರಿಟ್ಟಿದ್ದಾರೆ. ಬದುಕಿ ಬಾಳಬೇಕಾಗಿದ್ದ ನಮ್ಮ ಮನೆ ಮಕ್ಕಳು ಕಾಲ್ತುಳಿತಕ್ಕೆ ಬಲಿಯಾಗಿರುವುದನ್ನ ಅರ್ಗಿಸಿಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಈ ಕಾಲ್ತುಳಿತಕ್ಕೆ ಸಂಬಂಧಿಸಿ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಮತ್ತು ಕೆಸಿಎ ವಿರುದ್ಧ ಕೇಸ್ ಹಾಕಿದ್ದಾರೆ. ಈ ದುರಂತಕ್ಕೆ ಕಾರಣರಾದ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಮನವಿ ಮಾಡಿದ್ದಾರೆ. ಇನ್ನು ಈ ಕಾಲ್ತುಳಿತದ ಬಗ್ಗೆ ರಾಜ್ಯ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶ ನೀಡಿತ್ತು. ಇದರ ಬೆನ್ನಲ್ಲೇ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಹಾಗೂ ದಂಡಾಧಿಕಾರಿಯಾಗಿರೋ ಜಿ. ಜಗದೀಶ್ ತನಿಖೆ ಶುರು ಮಾಡಿದ್ದಾರೆ. ಇನ್ನು ಈ ಕಾಲ್ತುಳಿತದಲ್ಲಿ ಮೃತಪಟ್ಟಿರೋರ 11 ಜನರ ಕುಟುಂಬಗಳಿಗೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಇತ್ತ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಆರ್ಸಿಬಿ ಆಡಳಿತ ಮಂಡಳಿ ತಿಳಿಸಿದೆ. ಇನ್ನು ಈ ಕಾಲ್ತುಳಿತ ಘಟನೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ರನ್ ಮಷಿನ್ ವಿರಾಟ್ ಕೊಹ್ಲಿ, ಬ್ರಿಟನ್ ಮಾಜಿ ಪ್ರಧಾನಿ ರಿಷಿ ಸುನಕ್, ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗರಾದ ಅನಿಲ್ ಕುಂಬ್ಳೆ, ಸಚಿನ್ ತೆಂಡೂಲ್ಕರ್, ಯುವರಾಜ್ ಸಿಂಗ್, ಆರ್ಸಿಬಿ ಮಾಜಿ ಆಟಗಾರ ಎಬಿ ಡಿವಿಲಿಯರ್ಸ್ ಸೇರಿ ಹಲವರು ಸಂತಾಪ ಸೂಚಿಸಿದ್ದಾರೆ.
ದೇಶದಲ್ಲಿ ಯುದ್ಧ ವಿಮಾನಗಳ ತಯಾರಿ ಕುರಿತು ಚರ್ಚೆ ಆಗ್ತಿರೋ ಹೊತ್ತಲ್ಲೇ ದೊಡ್ಡ ಬೆಳವಣಿಗೆ ಆಗಿದೆ. ಭಾರತದ ಟಾಟಾ ಗ್ರೂಪ್ ಮತ್ತು ಫ್ರಾನ್ಸ್ನ ಡಸಾಲ್ಟ್ ಏವಿಯೇಷನ್ ಭಾರತದಲ್ಲಿ ರಫೇಲ್ ಜೆಟ್ ಬಿಡಿ ಭಾಗಗಳ ಉತ್ಪಾದನೆಗೆ ಮುಂದಾಗಿವೆ. ಇದಕ್ಕಾಗಿ ಡಸಾಲ್ಟ್ ಹಾಗೂ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ TASL ಪ್ರೊಡಕ್ಷನ್ ಟ್ರಾನ್ಸ್ಫರ್ ಅಗ್ರಿಮೆಂಟ್ಗೆ ಸಹಿ ಹಾಕಿವೆ. ಇದರ ಅಡಿಯಲ್ಲಿ ಹೈದರಾಬಾದ್ನಲ್ಲಿ ಡೆಡಿಕೇಟೆಡ್ ಉತ್ಪಾದನಾ ಘಟಕ ನಿರ್ಮಾಣ ಆಗಲಿದ್ದು, ರಫೇಲ್ ಜೆಟ್ನ ಫ್ಯೂಸ್ ಲೌಸ್ ಅಥವಾ ವಿಮಾನದ ಮೇಲ್ಭಾಗವನ್ನ ನಿರ್ಮಾಣ ಮಾಡಲಾಗುತ್ತೆ. ಇದನ್ನ ಡಸಾಲ್ಟ್ ಕಂಪನಿ ತಗೋತಿರೋ ಐತಿಹಾಸಿಕ ನಿರ್ಧಾರ ಎನ್ನಲಾಗ್ತಿದೆ. ಯಾಕಂದ್ರೆ ಇದು ಫ್ರಾನ್ಸ್ ಬಿಟ್ಟು ಬೇರೆ ಕಡೆ ನಿರ್ಮಾಣವಾಗ್ತಿರೋದು ಇದೇ ಮೊದಲು. ಈ ಬಗ್ಗೆ ಡಸಾಲ್ಟ್ ಏವಿಯೇಷನ್ ಸಿಇಒ ಎರಿಕ್ ಟ್ರಾಪಿಯಾರ್ ಮಾತನಾಡಿದ್ದಾರೆ. ಇದು ನಿರ್ಣಾಯಕ ಹೆಜ್ಜೆ. ಇದೇ ಮೊದಲ ಬಾರಿಗೆ ನಾವು ಫ್ರಾನ್ಸ್ ಹೊರಗೆ ಫ್ಯೂಸ್ಲಾಜ್ ನಿರ್ಮಾಣ ಮಾಡ್ತಿದ್ದೀವಿ. ನಮ್ಮ ಸಪ್ಲೈ ಚೈನ್ ಬಲಪಡಿಸೋಕೆ ಈ ಒಪ್ಪಂದ ನಿರ್ಣಾಯಕ ಆಗಿದೆ ಅಂತ ಹೇಳಿದ್ದಾರೆ. ಅಂದಹಾಗೆ ಭಾರತ ತನ್ನ ನೌಕಾಪಡೆಗಾಗಿ ಇತ್ತೀಚೆಗೆ 26 ರಫೇಲ್ ಜೆಟ್ಗಳನ್ನ ಆರ್ಡರ್ ಮಾಡಿತ್ತು. ಈ ಡೀಲ್ ಮಾಡ್ಕೊಳ್ಳೋ ವೇಳೆ ಭಾರತದ ಆಯುಧಗಳನ್ನ ಪ್ರಮುಖವಾಗಿ ಮಿಸೈಲ್ಸ್ ಇಂಟಿಗ್ರೇಟ್ ಮಾಡೋಕೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡುವಂತೆ ಒಪ್ಪಂದದಲ್ಲಿ ಉಲ್ಲೇಖಿಸಿತ್ತು. ಜೊತೆಗೆ ರಫೇಲ್ ಫ್ಯೂಸೋಲಜ್ ನಿರ್ಮಾಣ ಮತ್ತು ಮೇಂಟೆನೆನ್ಸ್ ರಿಪೇರ್ ಫೆಸಿಲಿಟಿನ ಭಾರತದಲ್ಲಿ ಸ್ಥಾಪಿಸುವಂತೆ ಸರ್ಕಾರ ಹೇಳಿತ್ತು. ಅದರಂತೆ ಈಗ ವಿಮಾನದ ಫ್ಯೂಸ್ಲಾಜ್ ನಿರ್ಮಾಣಕ್ಕಾಗಿ ಡಸಾಲ್ಟ್ ಏವಿಯೇಷನ್ ಟಾಟಾ ಜೊತೆ ಕೈಜೋಡಿಸಿದೆ. ಇದು ಭಾರತ ಮತ್ತು ಡಸಾಲ್ಟ್ ಏವಿಯೇಷನ್ ನಡುವೆ ಮುಂದೆಯೂ ದೊಡ್ಡ ಒಪ್ಪಂದ ಆಗೋ ಸೂಚನೆ ಕೊಡ್ತಿದೆ. ಯಾಕಂದ್ರೆ ಭಾರತ ಈಗಾಗಲೇ ಮಾರಿಟೈಮ್ ರಫೇಲ್ಗಳನ್ನ ಆರ್ಡರ್ ಮಾಡಿದೆ. 2030 ಒಳಗೆ ಎಲ್ಲಾ ಜೆಟ್ ಭಾರತದ ಕೈ ಸೇರೋ ನಿರೀಕ್ಷೆ ಇದೆ. ಸೊ ಈಗ ಭಾರತದಲ್ಲೇ ಇದರ ಫ್ಯೂಸ್ಲಾಜ್ ಉತ್ಪಾದನೆ ಆಗೋದ್ರಿಂದ ಇದು ಇನ್ನಷ್ಟು ವೇಗವಾಗಿ ಸಿಗೋ ಚಾನ್ಸ್ ಇದೆ. ಜೊತೆಗೆ ಭಾರತ MRCA ಟೆಂಡರ್ಗೆ ಅಂದ್ರೆ ಮೀಡಿಯಂ ಮಲ್ಟಿರೋಲ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಖರೀದಿಯಲ್ಲಿ ರಫೇಲ್ ವಿಮಾನಗಳನ್ನೇ ಆಯ್ಕೆ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಸುಮಾರು 114 ರಫೇಲ್ ವಿಮಾನಗಳನ್ನ ಖರೀದಿಸೋಕೆ ಭಾರತ ಸರ್ಕಾರ ತಯಾರಿ ನಡೆಸುತ್ತಿದೆ ಎನ್ನಲಾಗ್ತಿದೆ. ಅದಕ್ಕೆ ಕೆಲ ಕಂಡೀಷನ್ಗಳನ್ನು ಹಾಕಲಿದ್ದು, ಇಲ್ಲೇ ಉತ್ಪಾದನೆ ಮಾಡೋಕೆ ಸರ್ಕಾರ ಡಸಾಲ್ಟ್ ಕಂಪನಿಗೆ ಒತ್ತಾಯ ಮಾಡಬಹುದು ಅಂತ ಸುದ್ದಿ ಇದೆ. ಸೊ ಅದರ ನಡುವೆಯೇ ಈಗ ಭಾರತದಲ್ಲಿ ಡಸಾಲ್ಟ್ ಏವಿಯೇಷನ್ ತನ್ನ ಘಟಕ ನಿರ್ಮಾಣ ಮಾಡ್ತಿರೋದು ಮಹತ್ವ ಪಡ್ಕೋತಿದೆ. ಸದ್ಯ ಈ ಘಟಕದಿಂದ ಪ್ರತಿ ತಿಂಗಳು ರಫೇಲ್ನ 2 ಮೇನ್ ಬಾಡಿಗಳನ್ನ ಉತ್ಪಾದಿಸಲಾಗುತ್ತೆ. ಜೊತೆಗೆ ಜೆಟ್ನ ಹಿಂಬದಿ ಮತ್ತು ಅಕ್ಕಪಕ್ಕದ ಭಾಗ ಮತ್ತು ಮುಂಭಾಗಗಳನ್ನ ನಿರ್ಮಿಸಲಾಗುತ್ತೆ. ಇಲ್ಲಿ ತಯಾರು ಆಗಲಿರೋ ಬಿಡಿ ಭಾಗಗಳು ದೇಶೀಯ ಮಾರ್ಕೆಟ್ ಜೊತೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಕೂಡ ರಫ್ತಾಗಲಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ವೇಳೆ ಭಾರತ ರಾವಲ್ಪಿಂಡಿಯ ನೂರ್ ಖಾನ್ ಏರ್ ಬೇಸ್ಗೂ ಹೊಡೆದಿತ್ತು. ಈ ಕುರಿತು ಈಗ ಒಂದಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳು ಹೊರಬರ್ತಿವೆ. ಈ ಏರ್ ಬೇಸ್ ಅಮೆರಿಕದ ಕಂಟ್ರೋಲ್ನಲ್ಲಿದೆ ಅಂತ ಪಾಕಿಸ್ತಾನದ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಎನ್ನಲಾಗೋ ಇಮ್ತಿಯಾಜ್ ಗುಲ್ ಅನ್ನೋರು ಆರೋಪ ಮಾಡಿದ್ದಾರೆ. ಸ್ಟ್ರಾಟಜಿಕಲಿ ಪ್ರಮುಖವಾದ ಈ ವಾಯುನೆಲೆ ವಿಚಾರದಲ್ಲಿ ಪಾಕ್ ಸೇನೆ ಹಿರಿಯ ಅಧಿಕಾರಿಗಳು ಕೂಡ ತಲೆ ಹಾಕಬಾರದು ಅಂತ ಅವರಿಗೆ ಬ್ಯಾನ್ ಹೇರಲಾಗಿದೆ. ಈ ಏರ್ ಬೇಸ್ನಲ್ಲಿ ಅಮೆರಿಕದ ಏರ್ ಕ್ರಾಫ್ಟ್ಗಳು ಆಗಾಗ ಕಾಣಿಸಿಕೊಳ್ಳುತ್ತೆ. ಆದ್ರೆ ಅವು ಯಾವ ಸರಕುಗಳನ್ನ ಹೊತ್ಕೊಂಡು ಬರುತ್ತವೆ, ಹೇಗೆಲ್ಲ ಆಪರೇಷನ್ ನಡೆಸ್ತವೆ ಅನ್ನೋ ಬಗ್ಗೆ ಹೊರಗಡೆ ಮಾಹಿತಿನೇ ಬರಲ್ಲ ಅಂತ ಇಮ್ತಿಯಾಜ್ ಹೇಳಿದ್ದಾರೆ. ಅಲ್ಲದೆ ಇದು ಪಾಕಿಸ್ತಾನದ ಸಾರ್ವಭೌಮತ್ವದ ಪ್ರಶ್ನೆ ಅಂತ ಆತಂಕ ಹೊರಹಾಕಿದ್ದಾರೆ. ಅಂದಹಾಗೆ ಈ ನೂರ್ ಖಾನ್ ಏರ್ಬೇಸ್ ಪಾಕ್ ಸೇನೆಯ ಹೆಡ್ ಕ್ವಾರ್ಟರ್ ಇರೋ ರಾವಲ್ಪಿಂಡಿಯಲ್ಲೇ ಇದೆ. ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಅದನ್ನೀಗ ಅಮೆರಿಕ ಕಂಟ್ರೋಲ್ ಮಾಡ್ತಿದೆ ಅಂತ ಆ ವ್ಯಕ್ತಿ ಆರೋಪ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಗಡಿಭಾಗದಲ್ಲಿ BSF ಅಂದ್ರೆ ಭಾರತೀಯ ಗಡಿ ಭದ್ರತಾ ಪಡೆ ಮಹತ್ವದ ಕೆಲಸಕ್ಕೆ ಕೈ ಹಾಕಿದೆ. ಗಡಿಭಾಗದ ಹಳ್ಳಿಗಳಲ್ಲಿ ವಾಸಿಸೋ ಜನರಿಗೆ ಆತ್ಮರಕ್ಷಣೆ ಮತ್ತು ಬಂದೂಕಿನ ತರಬೇತಿ ನೀಡೋಕೆ BSF ಮುಂದಾಗಿದೆ. ವಿಲೇಜ್ ಡಿಫೆನ್ಸ್ ಗಾರ್ಡ್ ಪ್ರೋಗ್ರಾಂ ಅಡಿ ಈ ಟ್ರೈನಿಂಗ್ ಕೊಡಲಾಗುತ್ತೆ ಅಂತ ಸೇನಾಧಿಕಾರಿಗಳು ಹೇಳಿದ್ದಾರೆ. ಈ ಭಾಗದಲ್ಲಿ ಗಡಿ ಒಳನುಸುಳುವಿಕೆ, ಡ್ರೋನ್ ಮೂಲಕ ಕಳ್ಳ ಸಾಗಾಣಿಕೆ ಮತ್ತು ಅಕ್ರಮ ಶಸ್ತ್ರಾಸ್ತ್ರ ಸಾಗಾಣಿಕೆ ತಡೆಯೋ ನಿಟ್ಟಿನಲ್ಲಿ ಈ ಟ್ರೈನಿಂಗ್ ನೀಡಲಿದ್ದು, ಇದರಿಂದ BSFಗೆ ನೆರವಾಗಲಿದೆ. ಇನ್ನು ಕೆಲ ಭಾಗದಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗೆ ಕೂಡ ಈ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ಗಳನ್ನ ಕೊಡಲಾಗುತ್ತೆ. ಕಳ್ಳ ಸಾಗಾಣಿಕೆ ತಡೆಯೋಕೆ ಹಳ್ಳಿಯ ಜನ ಫಸ್ಟ್ ಲೈನ್ ಡಿಫೆನ್ಸ್ ಆಗಲಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ತರಬೇತಿಯಿಂದ ಹಳ್ಳಿಗರ ಆತ್ಮವಿಶ್ವಾಸ ಹೆಚ್ಚಾದ್ರೆ ಅವರು ಭದ್ರತಾ ಪಡೆಗಳೊಂದಿಗೆ ಹೆಚ್ಚಿನ ಮಾಹಿತಿನ ಹಂಚಿಕೊಳ್ತಾರೆ ಅನ್ನೋ ನಿರೀಕ್ಷೆನ BSF ಹೊಂದಿದೆ. ಹೀಗಾಗಿನೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಬಿರುನಾಣಿ ಅನ್ನೋ ಕಡೆ ಅತಿ ಹೆಚ್ಚು ಅಂದ್ರೆ 47.5 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಲಿದೆ. ಇನ್ನುಳಿದಂತೆ ರಾಜ್ಯದ ದಕ್ಷಿಣ ಮತ್ತು ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ತುಂತುರು ಮತ್ತು ಅಲ್ಲಲ್ಲಿ ಸಾಧಾರಣ ಮಳೆಯಾಗೋ ಸಾಧ್ಯತೆ ಇದೆ ಅಂತ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಮುನ್ಸೂಚನೆಯನ್ನ ನೀಡಿದೆ. ಇನ್ನು ಈ ವರ್ಷ ಸುರಿತಿರೋ ಮಳೆ ಮಲೆನಾಡು ಭಾಗದ ಕಾಫಿ ಬೆಳೆಗಾರರನ್ನ ಭಾರೀ ಇಕ್ಕಟ್ಟಿಗೆ ಸಿಲುಕಿಸಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ, ಬೇಲೂರು, ಆಲೂರು ಭಾಗದಲ್ಲಿ ಸತತ 10 ದಿನ ಮಳೆಯಾಗಿದೆ. ಪರಿಣಾಮ ಕಾಫಿ ಫಸಲು ತೆನೆ ಕಟ್ಟೋ ವೇಳೆಯಲ್ಲಿ ಕೊಳೆಯೋ ಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದಲ್ಲೇ ಮೊದಲ ಬಾರಿಗೆ ಕೆರೆಯಲ್ಲಿ ತೇಲುವ ಸೌರ ವಿದ್ಯುತ್ ಘಟಕ ನಿರ್ಮಾಣ ಮಾಡೋಕೆ ಸರ್ಕಾರ ನಿರ್ಧಾರ ಮಾಡಿದೆ.
ಕೋಲಾರದ ಸೋಮಾಂಬುದಿ ಅಗ್ರಹಾರ ಕೆರೆಯಲ್ಲಿ ಇದನ್ನ ಪ್ರಾಯೋಗಿಕವಾಗಿ ಅನುಷ್ಠಾನ ಮಾಡೋಕೆ ಸಿದ್ಧತೆ ನಡೆಸಲಾಗ್ತಿದೆ. ಇದಕ್ಕಾಗಿ ಸಣ್ಣ ನೀರಾವರಿ ಇಲಾಖೆ ಟೆಂಡರ್ ಪ್ರಕ್ರಿಯೆನ ಕೂಡ ಆರಂಭಿಸಿದೆ. ಈ ಕೆರೆಯಲ್ಲಿ ವರ್ಷಪೂರ್ತಿ ನೀರು ಇರೋದ್ರಿಂದ ಮತ್ತು ಚೆನ್ನಾಗಿ ಬಿಸಿಲು ಬೀಳೋದ್ರಿಂದ ಇದನ್ನ ಆಯ್ಕೆ ಮಾಡಲಾಗಿದೆ. ಇದರ ಯಶಸ್ಸಿನ ಆಧಾರದ ಮೇಲೆ ರಾಜ್ಯದ ವಿವಿಧೆಡೆ 40ಕ್ಕೂ ಹೆಚ್ಚು ಕೆರೆಗಳಲ್ಲಿ ತೇಲುವ ಸೌರಫಲಕ ಅಳವಡಿಸುವುದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಎನ್ನಲಾಗ್ತಿದೆ. ಈ ಮೂಲಕ 2,500 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸೋ ಗುರಿ ಇಟ್ಕೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ಐಎಎಸ್ ಅಧಿಕಾರಿ ಅಂಜುಂ ಪರ್ವೇಜ್ರನ್ನ ನೇಮಿಸಲಾಗಿದೆ ಅಂತ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಅರಣ್ಯ ಇಲಾಖೆಯ ಎಸಿಎಸ್ ಹುದ್ದೆಯನ್ನ ಕೂಡ ಅಂಜುಂ ನಿಭಾಯಿಸಲಿದ್ದಾರೆ ಅಂತ ಸರ್ಕಾರ ತಿಳಿಸಿದೆ. ಇನ್ನು ನಾಪತ್ತೆಯಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ನಗರಸಭೆ ಬಿಜೆಪಿ ಸದಸ್ಯ ರಮೇಶ್ ರೈ ಶವವಾಗಿ ಪತ್ತೆಯಾಗಿದ್ದಾರೆ. ರಮೇಶ್ ರೈ ಕೆಲ ದಿನಗಳ ಹಿಂದಷ್ಟೇ ನಾಪತ್ತೆಯಾಗಿದ್ರು. ನಂತರ ಪಾಣೆಮಂಗಳೂರು ಸೇತುವೆ ಬಳಿ ಅವರ ಮೊಬೈಲ್ ಮತ್ತು ಬೈಕ್ ಪತ್ತೆಯಾಗಿತ್ತು. ಅದರ ಬೆನ್ನಲ್ಲೇ ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸ್ ಹಾಗೂ ಸ್ಥಳೀಯರು ಹುಡುಕಾಟ ನಡೆಸಿದಾಗ ಮಂಗಳೂರಿನ ಸೇತುವೆಯ ಬಳಿ ನೀರಿನ ಟ್ಯಾಂಕ್ನಲ್ಲಿ ಮೃತದೇಹ ಕಂಡುಬಂದಿದೆ. ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಯಲ್ಲಿ ಹೊಸದಾಗಿ 564 ಕೊರೋನಾ ಕೇಸ್ಗಳು ದಾಖಲಾಗಿವೆ. ಈ ಮೂಲಕ ದೇಶದಲ್ಲಿ ಒಟ್ಟು ಆಕ್ಟಿವ್ ಕೇಸ್ಗಳ ಸಂಖ್ಯೆ 4,866ಕ್ಕೆ ರೀಚ್ ಆಗಿದೆ. ಕಳೆದ 24 ಗಂಟೆಯಲ್ಲಿ ಕೊರೋನಾಗೆ 7 ಜನ ಮೃತಪಟ್ಟಿದ್ದು ಒಟ್ಟು ಸಾವಿನ ಸಂಖ್ಯೆ 51ಕ್ಕೆ ತಲುಪಿದೆ. ರಾಜ್ಯದಲ್ಲಿ ಒಟ್ಟು ಕೊರೋನಾ ಆಕ್ಟಿವ್ ಕೇಸ್ಗಳ ಸಂಖ್ಯೆ 436ಕ್ಕೆ ಏರಿಕೆಯಾಗಿದೆ. ಇನ್ನು ರಾಜ್ಯದಲ್ಲಿ ಕಳೆದ 24 ಗಂಟೆಯಲ್ಲಿ 2 ಸಾವು ಸಂಭವಿಸಿದೆ. ಬೆಂಗಳೂರಿನಲ್ಲಿ 42 ವರ್ಷದ ವ್ಯಕ್ತಿ ಹಾಗೂ ಉಡುಪಿಯಲ್ಲಿ 65 ವರ್ಷದ ವ್ಯಕ್ತಿಯೊಬ್ಬರು ಕೊರೋನಾಗೆ ಮೃತಪಟ್ಟಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಕೊರೋನಾದಿಂದ ಉಂಟಾದ ಸಾವಿನ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ದೇಶದೊಳಗೆ ದೊಡ್ಡ ಪ್ರಮಾಣದಲ್ಲಿ ದೇಶದ್ರೋಹಿಗಳು ಸಿಕ್ಕಿಬೀಳ್ತಿರೋ ಬಗ್ಗೆ ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಈ ದೇಶದ್ರೋಹಿಗಳೆಲ್ಲ ಪಾಕ್ಗೆ ಹೋಗಿದ್ರು. ಅಲ್ಲಿ ಪಾಕ್ ಐಎಸ್ಐನ ಸಂಪರ್ಕಿಸೋಕೆ ಇವರಿಗೆಲ್ಲ ಟ್ರಾವೆಲ್ ಏಜೆನ್ಸಿಗಳು ಹೆಲ್ಪ್ ಮಾಡಿದ್ವು ಅನ್ನೋದು ಗೊತ್ತಾಗಿದೆ. ಅದರಲ್ಲೂ ನೌಶಬಾ ಶಹಜಾದ್ ಅನ್ನೋ ಪಾಕ್ನ ಮಹಿಳಾ ಉದ್ಯಮಿ ಐಎಸ್ಐನ ಕಚೇರಿ ಮುಂಭಾಗದಲ್ಲೇ ಟ್ರಾವೆಲ್ ಏಜೆನ್ಸಿ ನಡೆಸುತ್ತಿದ್ದಾರೆ. ಈಕೆ ಐಎಸ್ಐ ಜೊತೆ ಲಿಂಕ್ ಹೊಂದಿದ್ದಾರೆ. ಹಾಗಾಗಿ ಇತ್ತೀಚೆಗೆ ಅರೆಸ್ಟ್ ಆದ ಬಹುತೇಕರು ಈಕೆಯ ಟ್ರಾವೆಲ್ ಏಜೆನ್ಸಿ ಮೂಲಕವೇ ಪಾಕ್ಗೆ ಹೋಗಿದ್ರು ಅನ್ನೋದನ್ನ ಭಾರತದ ಭದ್ರತಾ ಏಜೆನ್ಸಿಗಳು ಪತ್ತೆ ಮಾಡಿದ್ದಾರೆ. ಈ ನೌಶಬಾಗೆ ಮೇಡಮ್ ಎನ್ ಅನ್ನೋ ಕೋಡ್ ನೇಮ್ ಕೂಡ ಇತ್ತಂತೆ. ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕೊಲಾಬ್ರೇಷನ್ ಸೇರಿದಂತೆ ಸಾಕಷ್ಟು ಆಮಿಷಗಳನ್ನ ಒಡ್ಡಿ ಪ್ರವಾಸಿಗರನ್ನ ಆಕರ್ಷಿಸಿದ್ರು ಅಂತ ತನಿಖಾಧಿಕಾರಿಗಳು ಹೇಳಿದ್ದಾರೆ. ಕೋಮು ಸಾಮರಸ್ಯ ಕದ್ದಡಿದ ಆರೋಪದ ಮೇಲೆ ಅರೆಸ್ಟ್ ಆಗಿದ್ದ ಶರ್ಮಿಷ್ಠಾ ಪನೋಲಿಗೆ ಕೋಲ್ಕತಾ ಹೈಕೋರ್ಟ್ ಮಧ್ಯಂತರ ಜಾಮೀನು ನೀಡಿದೆ. ಅಲ್ಲದೆ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಇಲ್ಲದೆ ದೇಶ ಬಿಟ್ಟು ಹೋಗದಂತೆ ಕಂಡೀಷನ್ ಹಾಕಿದೆ. ಹಾಗೆ 10,000 ರೂಪಾಯಿ ಹಣ ಠೇವಣಿ ಇಡುವಂತೆ ಕೋರ್ಟ್ ಹೇಳಿದೆ. ಇನ್ನು ಭಾರತದ ಷೇರುಪೇಟೆ ಗ್ರೀನ್ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 443 ಪಾಯಿಂಟ್ಸ್ ಹೆಚ್ಚಾಗಿ 81,442ಕ್ಕೆ ತಲುಪಿದೆ. ನಿಫ್ಟಿ 130 ಪಾಯಿಂಟ್ಸ್ ಜಾಸ್ತಿಯಾಗಿ 24,750ಕ್ಕೆ ರೀಚ್ ಆಗಿದೆ. ಫಾರ್ಮಾ ಮತ್ತು ರಿಯಲ್ ಎಸ್ಟೇಟ್ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಅಲ್ಲದೆ ಹೂಡಿಕೆದಾರರು ಆರ್ಬಿಐ ತನ್ನ ಮಾನಿಟರಿ ಪಾಲಿಸಿ ಮೀಟಿಂಗ್ನಲ್ಲಿ ಬಡ್ಡಿದರ ಕಡಿತ ಮಾಡುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಹೀಗಾಗಿ ದೇಶಿ ಮಾರುಕಟ್ಟೆಗೆ ಬಲ ಬಂದಿದೆ. ಪವರ್ ಗ್ರಿಡ್ ಕಾರ್ಪೊರೇಷನ್, ಐಸಿಐಸಿಐ ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್, ಅಲ್ಟ್ರಾಟೆಕ್ ಸಿಮೆಂಟ್, ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಷೇರುಗಳು ಗ್ರೀನ್ನಲ್ಲಿ ಕೊನೆಗೊಂಡಿವೆ. ಇನ್ನು ಇಂಡಸ್ಇಂಡ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಬಜಾಜ್ ಫಿನ್ಸರ್ವ್, ಬಜಾಜ್ ಫೈನಾನ್ಸ್ ಮತ್ತು ಮಾರುತಿ ಸುಜುಕಿ ಕಂಪನಿ ಷೇರುಗಳು ನಷ್ಟದಲ್ಲಿ ಕೊನೆಗೊಂಡಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಏರಿಕೆಯಾಗಿ 85 ರೂಪಾಯಿ 80 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,416 ರೂಪಾಯಿ ಹೆಚ್ಚಾಗಿ 98,163 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,300 ರೂಪಾಯಿ ಹೆಚ್ಚಾಗಿ 89,920 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 3,695 ರೂಪಾಯಿ ಹೆಚ್ಚಾಗಿ 1,04,675 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.